ಒಂದು ಹಾಸ್ಟೆಲ್ 100 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಆ 100 ಜನ ಸ್ಟೂಡೆಂಟ್ಸ್ಗೂ ಪ್ರತಿದಿನ ಉಪ್ಮಾ ಮಾಡ್ತಿರ್ತಾರೆ. ಆದ್ರೆ ಆ 80 ಜನಕ್ಕೆ ಉಪ್ಮಾ ಇಷ್ಟನೇ ಇರಲ್ಲ. ಸೊ ಹಾಗಾಗಿ ಅವರು ವಾರ್ಡನ್ ಹತ್ರ ಹೋಗಿ ಗಲಾಟೆ ಮಾಡ್ತಾರೆ. ಪ್ರತಿನಿತ್ಯ ನೀವು ಉಪ್ಪಿಟ್ಟು ಮಾಡಿದ್ರೆ ಹೇಗೆ ನಮ್ಮ ಕೈಲಿ ತಿನ್ನಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ವಾರ್ಡನ್ ಅವರು ಇದನ್ನೆಲ್ಲ ಕೇಳಿಸ್ಕೊಂಡು ಸರಿ ಆಯ್ತು, ಒಂದು ವೋಟಿಂಗ್ ಸಿಸ್ಟಮ್ ಮಾಡ್ತೀನಿ. ಸೊ ಯಾವ ಬ್ರೇಕ್ಫಾಸ್ಟ್ಗೆ ಹೈಯೆಸ್ಟ್ ವೋಟಿಂಗ್ ಬರುತ್ತೋ ನಾನು ಅದೇ ನಾಳೆಯಿಂದ ಪ್ರತಿನಿತ್ಯ ಮಾಡ್ತೀನಿ ಅಂತ ಹೇಳ್ತಾರೆ. ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಖುಷಿ ಪಡ್ತಾರೆ. ಖುಷಿ ಪಟ್ಟು ವೋಟಿಂಗ್ ಮಾಡ್ತಾರೆ. 20 ಜನ ಸ್ಟೂಡೆಂಟ್ಸ್ ಅವ್ರಿಗೆ ಉಪ್ಪಿಟ್ಟೆ ಇಷ್ಟ ಆಗಿರುತ್ತೆ, ಅವರಿಗೆ ಉಪ್ಪಿಟ್ಟೆ ಮಾಡಿ ಅಂತ ಹೇಳ್ತಾರೆ. 18 ಜನ ಸ್ಟೂಡೆಂಟ್ಸ್ ಮಸಾಲೆ ದೋಸೆ ಮಾಡಿ ಅಂತಾರೆ. 16 ಜನ ಸ್ಟೂಡೆಂಟ್ಸ್ ಆಲೂ ಪರೋಟ ಮಾಡಿ ಅಂತಾರೆ. 14 ಜನ ಸ್ಟೂಡೆಂಟ್ಸ್ ಇಡ್ಲಿ ವಡೆ ಮಾಡಿ ಅಂತಾರೆ. 12 ಜನ ಸ್ಟೂಡೆಂಟ್ಸ್ ಬ್ರೆಡ್ ಆಮ್ಲೆಟ್ ಮಾಡಿ ಅಂತಾರೆ. 10 ಜನ ಸ್ಟೂಡೆಂಟ್ಸ್ ಬಂದು ನೂಡಲ್ಸ್ ಮಾಡಿ ಅಂತಾರೆ. ಇನ್ನು ಮಿಕ್ಕಿದ್ದ 10 ಜನ ಸ್ಟೂಡೆಂಟ್ಸ್ ಬಂದು ಚಪಾತಿ ಪಲ್ಯ ಮಾಡಿ ಅಂತಾರೆ. ಸೊ ಕೊನೆಗೆ ಹೈಯೆಸ್ಟ್ ವೋಟಿಂಗ್ ಬಂದಿದ್ದು ಉಪ್ಮಾನೆ. ಸೊ ಆಗ ವಾರ್ಡನ್ನು ತಿರ್ಗಾ ಪ್ರತಿನಿತ್ಯ ಉಪ್ಮಾನೆ ಮಾಡ್ತಾರೆ. ನಮ್ಮ ಸಮಾಜದಲ್ಲಿ ಕೂಡ ಇದೇ ರೀತಿ ಆಗ್ತಿರೋದು. 80% ಪಾಪ್ಯುಲೇಷನ್ ಇವತ್ತು